ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಿನ್ನೆ ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿದ್ವಿ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಹೋಗಿದ್ವಿ. ಇದು ಶನೇಶ್ವರ ಸ್ವಾಮಿ, ಇದು ನಾಗಪ್ಪ. ಅಲ್ಲಿ ಆಂಜನೇಯನೂ ಇದೆ, ಆಮೇಲೆ ಸಾಯಿಬಾಬಾ ದೇವರು ಇದೆ, ತೋರಿಸಿದ್ನಲ್ಲ ಆವಾಗಲೇ. ಎಳ್ಬತ್ತಿ ತೊಗೊಂಡೋಗಿದ್ವಿ, ಎಳ್ಬತ್ತಿ ಹಚ್ಚಿ ಕೂತ್ಕೊಂಡಿದ್ವಿ. ನನ್ನ ಮಗ ಅದು ಹೋಗಿ ಆ ಬೆಂಕಿ ಹಿಡಿತಾ ಇದ್ದ, ಹಾಗಾಗಿ ನಮ್ಮ ಮನೆಯವರು ಅವನ್ನ ಕರೆದು ಹಿಡ್ಕೋದು ಕೂರಿಸಿದ್ದಾರೆ. ನೋಡಿ ಒಂಥರ ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಅಲ್ವಾ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಅಂತ ಹೋದ್ವಿ. ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಆಮೇಲೆ ಹೋಗಿ ಬಂದ್ವಿ. ಬಂದಾದಮೇಲೆ ಇವತ್ತಿನ ಸ್ಪೆಷಲ್ ಮಟನ್ ಸಾಂಬಾರು, ಮಟನ್ ಕೈಮಾ ರೆಸಿಪಿ ತೋರಿಸ್ತೀನಿ ಬನ್ನಿ. ಮಟನ್ ತೊಳೆದು ಕ್ಲೀನಾಗಿ ಇಟ್ಟಿದ್ದು ಅಮ್ಮ, ಅದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿನ, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ನಿಂಬೆಹಣ್ಣು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿಡಬೇಕು. ಯಾಕೆಂದರೆ ಚೆನ್ನಾಗಿ ಬರುತ್ತೆ, ಆಮೇಲೆ ಸಾಫ್ಟ್ ಆಗುತ್ತೆ ನಿಂಬೆಹಣ್ಣು ಹಾಕಿದರೆ. ವಿನೇಗರ್ ಇದ್ದರೆ ವಿನೇಗರ್ ಹಾಕ್ಬೋದು, ಮೊಸರು ಹಾಕ್ಬೋದು, ನಿಂಬೆಹಣ್ಣು ಹಾಕ್ಬೋದು. ಒಟ್ಟು ನಿಮ್ಮ ಮನೇಲಿ ಏನಿರುತ್ತಲ್ವ ಅದನ್ನು ಹಾಕ್ಬೋದು. ನಾನು ಮನೇಲಿ ನಿಂಬೆಹಣ್ಣಿತ್ತು, ನಿಂಬೆಹಣ್ಣು ಹಾಕಿದ್ವಿ. ನಿಂಬೆಹಣ್ಣು ಹಾಕಿ ಆದಮೇಲೆ ಅದನ್ನು ಕ್ಲೀನಾಗಿ ಕಲಸಿ ಇಡಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೊಂಥರ ಸ್ಪೆಷಲ್ ಆಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ನಾವು ಚಿಕನ್ ಆದ್ರೂ ಇದೇ ಥರನೇ ಕಲಸಿಟ್ಟೆ ಮಾಡೋದು, ಯಾವಾಗಲೂ ಅಷ್ಟೇ. ಕಲಿಸ್ತಾ ಇದೆ ನೋಡಿ. ಆಮೇಲೆ ಮಟನ್ನಿದ್ದು ಅದೇ ಥರ ಸೇಮ್ ಕಲಿಸ್ತಿದ್ದೆ. ಅದು ಮಟನ್ ಎಲ್ಲ ಅಂಗಡಿಯಲ್ಲೇ ಕೊಚ್ಕೊಂಬಂದು ಇಟ್ಟಿದ್ರು ಸಣ್ಣಕ್ಕೆ. ಅದನ್ನು ತೊಳೆದು ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ನಿಂಬೆಹಣ್ಣು, ಆಮೇಲೆ ಖಾರದ ಪುಡಿ ಸ್ವಲ್ಪ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿ ಅದನ್ನು ಕ್ಲೀನಾಗಿ ಕಲಸಿ ಇಡಬೇಕು. ನೋಡಿ ಫೈನಲಾಗಿ ತೋರಿಸ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಇದು ಕೈಮದ್ದು, ಇದು ಮಟನ್ನಿಂದು. ಇದಕ್ಕೆ ಮಸಾಲೆ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಜಾರಿಗೆ ಒಂದು ಬಟ್ಲಷ್ಟು ಕೊಬ್ಬರಿ, 2 ಈರುಳ್ಳಿ, 2 ಟೊಮೊಟೊ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಅದಕ್ಕೂ ಹಾಕಿದ್ವಿ, ಇದಕ್ಕೂ ಸ್ವಲ್ಪ ಹಾಕಬೇಕು. ಆಮೇಲೆ ಏಲಕ್ಕಿ, ಲವಂಗ, ಚಕ್ಕಿ, ಒಂದೇ ಏಲಕ್ಕಿ, ಲವಂಗ, ಚಕ್ಕಿ ಇಷ್ಟು ಹಾಕಿ, ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಟ್ಕೊಳ್ಳಿ ಒಂದು ಕಡೆ ಸೈಡಿಗೆ. ಆಮೇಲೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು, ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಟೊಮೊಟೊ ಹಣ್ಣು ಹಾಕಬೇಕು. ಒಂದು ಮೀಡಿಯಮ್ ಸೈಜ್ ಸಣ್ಣದು ಟೊಮೊಟೊ ಹಾಕಿ ರುಬ್ಬೋಕ್ಕೂ ಹಾಕಿರುತ್ತೆ. ಅದಕ್ಕೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ಕಲಸಿಟ್ಟಿರುತ್ತಲ್ಲ ಮಟನ್ನು, ಅದನ್ನು ಅದಕ್ಕೆ ಹಾಕಬೇಕು. ಹಾಕಿ ಕ್ಲೀನಾಗಿ ಅದನ್ನು ಎಣ್ಣೆಗೆ ಒಂದು ಸ್ವಲ್ಪ ಬಾಡಿಸ್ಬೇಕು. ಒಂದು 5 ನಿಮಿಷ ಅದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗಿ ಬಾಡಿಸಿ ಆದಮೇಲೆ ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ನೀರು ಹಾಕಿ ವಿಷಲ್ ಹೊಡಿಸ್ಬೇಕು. ಅಂದರೆ ಮಟನ್ ಫಸ್ಟ್ ಬೇಯಿಸ್ಕೋಬೇಕಲ್ಲ, ಒಂದೇ ಸಲ ಮಟನ್ನಿಗೆ ಮಸಾಲೆ ಹಾಕಿಬಿಟ್ರೆ ಬೇಗ ಬೇಯೋಲ್ಲ ಅದು. ಹಾಗಾಗಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈ ಥರ ಸ್ವಲ್ಪ ಕೈ ಆಡಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಟೇಸ್ಟಿಗೆ. ರುಬ್ಬಕ್ಕೂ ಹಾಕಿದ್ದೀವಿ, ಮೇಲ್ಗಡೆ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ಅಂತ. ಸ್ವಲ್ಪ ನೀರು ಹಾಕಿ ಈಗ ಒಂದು 3 ವಿಷಲ್ ಹೊಡಿಸ್ಬೇಕು. ಇದನ್ನು 3 ವಿಷಲ್ ಹೊಡಿಸ್ಬೇಕು. ನಾವು 3 ವಿಷಲ್ ಹೊಡಿಸ್ತೀವಿ. ಮಟನ್ ಬಲ್ತಿದ್ರೆ 3, ಇಲ್ಲ ಅಂದರೆ 2, ಮಸಾಲೆಗೆ 2. ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಇದು ಕೈಮದ್ದು ಮಿಕ್ಸಿ ಹಾಕ್ತಾಯಿದೆ. ವಿಷಲ್ಲು ಹೊಡೀತು ಇಲ್ಲಿ. ಅದೇ ಸಾಂಬಾರಿಗೆ ತೆಗೆದ ಮಸಾಲೆನ ಸ್ವಲ್ಪ ಹಾಕಬೇಕು, ಭಾಳ ಅಲ್ಲ, ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡಬೇಕು. ಇನ್ನೊಂದು ಸ್ವಲ್ಪ ಮಾಡಬೇಕಂತೆ. ಈಗ ಇನ್ನೊಂದು ಸಲ ಮಾಡ್ತಾರೆ ನೋಡಿ, ಈ ಥರ ಆಗಿದೆ. ಒಂದು ಸ್ವಲ್ಪ ಸಣ್ಣಕ್ಕೆ ಆಗಬೇಕು. ಆಮೇಲೆ ಒಂದು ಬಟ್ಲಿಗೆ ತಗೋಬೇಕು. ಇದನ್ನು ಉಂಡೆ ಆಗಿ ಸಣ್ಣಕ್ಕೆ ಉಂಡೆ ಮಾಡಬೇಕು. ಇದಕ್ಕೂ ಮಸಾಲೆ ಹಾಕಿ ಮಾಡ್ತಿದ್ವಿ. ಇವತ್ತು ಬೇಡ, ಹಾಗೆ ಗ್ರೇವಿ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು. ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಆಮೇಲೆ ನೀವು ಅದೇ ಥರ ಮಾಡಿ ನೋಡಿ. ಈ ಥರ ಉಂಡೆ ಮಾಡಿಡ್ಬೇಕು. ಇದನ್ನು
ಈ ಥರ ಮಾಡಿಟ್ಟಾದಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿನ್ನೋಕ್ಕಂತೂ ಭಾಳ ಟೇಸ್ಟಾಗಿರುತ್ತೆ. ಅದು ಇಷ್ಟಪಟ್ಟು ತಿಂತಾರೆ. ಇದು ಬೇಯಿಸಿಟ್ಟಿದ್ದು ಮಟನ್ ಇದು ಈ ಥರ ಬಂದಿದೆ. ಇದೆ ಮಟನ್ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಈಗ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನ ಸೇರಿಸ್ಕೋಬೇಕು. ಇದಕ್ಕೆ ಆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನು. ನಿಮಗೆ ಯಾವ ಹದಕ್ಕೆ ಬೇಕಲ್ಲ ಹದಕ್ಕೆ ಮಾಡ್ಕೊಳ್ಳಿ. ನಮಗೆ ರೊಟ್ಟಿ ಬೆಳಗ್ಗೆನೇ ರೊಟ್ಟಿ ಮಾಡಿದ್ವಿ, ಈಗೇನು ರೊಟ್ಟಿ ಏನು ಮಾಡಲ್ಲ, ರೊಟ್ಟಿಗೆ ಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನೇ ಮಾಡ್ತೀವಿ ನಾವು. ನಮ್ಮ ಮನೇಲಿ ಗಟ್ಟಿ ಭಾಳ ಇಷ್ಟಪಡ್ತಾರೆ. ತೆಳ್ಳಗಾದರೆ ಬೈತಾರೆ, ಮತ್ತು ಇದೇನು ಇಷ್ಟು ತೆಳ್ಳಗಾಗಿದೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಅಷ್ಟೇ ಮಸಾಲೆಗಷ್ಟೇ ಹಾಕ್ಕೊಳ್ಳಿ. ಆಮೇಲೆ ಕುಕ್ಕರ್ ಬಾಯಿ ಮುಚ್ಚಿ ವಿಷಲ್ ಹೊಡೆಸ್ಕೊಳ್ರಿ. 2 ವಿಷಲ್ ಹೊಡೆಸ್ರಿ. ಒಂದು ಕಡೆ ಬಾಳೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದಾದಮೇಲೆ ಒಂದು ಈರುಳ್ಳಿ ಹಾಕಿ, ಇದು ಕೈಮಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ ಅದನ್ನು. ಅದು ಬಾಡಿದಾದಮೇಲೆ ಒಂದು ಟೊಮೊಟೊ ಹಾಕಿನೂ ಸ್ವಲ್ಪ ಬಾಡಿಸ್ಬೇಕು. ಬಾಡಿಸ್ತಾ ಇರ್ಬೇಕು. ಸ್ವಲ್ಪ ಬಾಡಿದಾದಮೇಲೆ ಈ ಕಡೆಗೆ ನಮ್ಮ ಸಾಂಬಾರು ರೆಡಿ ಆಯಿತು. ಇದು ಬಾಡಿಸಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಇದು ಧನಿಯಾ ಪೌಡ್ರು, ಗರಂ ಮಸಾಲ, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕೈ ಆಡಿಸ್ಬೇಕು ಅದನ್ನು. ಅಂದರೆ ಇದು ಟೊಮೊಟೊ ಈರುಳ್ಳಿಗಷ್ಟೇ ಇದು ಮಸಾಲ. ಆವಾಗಲೇ ಈ ಕೈಮಕ್ಕೆಲ್ಲ ಹಾಕಿದೆ ನೋಡಿರಿ. ಒಂದೊಂದಾಗೆ ತೆಗೆದು ಈ ಥರ ಬಿಡಬೇಕು. ಅದನ್ನು ಫೈನಲಾಗಿ ಬಿಟ್ಟಾದ್ಮೇಲೂ ಕೈ ಆಡಿಸ್ಬೇಡಿ. ಸ್ವಲ್ಪ ಬೇಯಬೇಕದು ಎಣ್ಣೆಗೆ ಫುಲ್ಲು ಸ್ವಲ್ಪ ಬೇಯಬೇಕದು. ಹಾಗಾಗಿ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಕೈ ಬಿಡಿ. ನೋಡಿ ಲಾಸ್ಟಿಗೆ ತೆಗೀರಿ ಒಂದು 5 ನಿಮಿಷ ಬಿಟ್ಟು. ಆಮೇಲೆ ನಿಧಾನಕ್ಕೆ ಕೈ ಆಡಿಸಿ. ಇದನ್ನು ಜೋರಾಗಿ ಕೈ ಆಡಿಸ್ಬೇಡಿ, ನಿಧಾನಕ್ಕೆ ಕೈ ಆಡಿಸ್ಬೇಕು. ಈ ಥರ ಕೈ ಆಡಿಸಾದ್ಮೇಲೆ ನೋಡಿ ಈ ಥರ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಕುದಿಸಿ. ಆಲ್ಮೋಸ್ಟ್ ಈಗಲೇ ಬೆಂದಿರುತ್ತೆ. ನಾವು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀವಿ, ಅಂದರೆ ಇನ್ನೂ ಸ್ವಲ್ಪ ಬೇಯಲಿ ಅಂಥೇಳಿ. ಆಲ್ಮೋಸ್ಟ್ ಬೆಂದಿರುತ್ತೆ ಅದು. ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಹಾಕಿ ಬೇಯಿಸ್ತಾ ಇದ್ದೀವಿ. ಅದೊಂದು ಸ್ವಲ್ಪ ಬೇಯಬೇಕು. ಈ ಕಡೆಗೆ ನಮ್ಮ ಮಟನ್ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿತ್ತು, ನಿಜ ಹೇಳ್ತಾ ಇದ್ದೀನಿ. ಕೈಮಾ ಮಾತ್ರ ಫುಲ್ ಮಸ್ತಾಗಿತ್ತು. ನನ್ನ ಮಗ ಭಾಳ ಇಷ್ಟಪಟ್ಟು ತಿಂದ. ಅಮ್ಮ ಉಂಡೆ ಕೊಡು, ಮಮ್ಮಿ ಉಂಡೆ ಕೊಡು ಅಂತ ಇದ್ದ. ನೋಡಿ ಈ ಥರ ಬಂದಿದೆ. ಇದ್ರ ಕಾಂಬಿನೇಷನ್ ಹಾಕಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಎಲ್ಲ ಇಟ್ಕೊಂಡು ಊಟ ಮಾಡಬೇಕು. ನಮ್ಮ ಮನೇಲಿ ಸೌತೆಕಾಯಿ ಇದ್ದಿದ್ದಿಲ್ಲ, ಹಾಗಾಗಿ ನಿಂಬೆಹಣ್ಣು ಈರುಳ್ಳಿ ಮಾಡ್ತಾಯಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್